ಸಿಎಂ ಬದಲಾವಣೆಯ ವಿಚಾರವಾಗಿ ಸಿಎಲ್ಪಿ ಸಭೆಯಲ್ಲಿ ಯಾರೂ ಕೂಡ ಸದ್ದು ಗದ್ದಲ ಮಾಡಿಲ್ಲ, ಯಾರೂ ಕೂಡ ಮಾತನಾಡಿಲ್ಲ. ಹಾಗಾದರೆ ಡಿಕೆ ಶಿವಕುಮಾರ್ ಬಣದ ನಾಯಕರು ಮತ್ತು ಸಿದ್ದರಾಮಯ್ಯ ಬಣದ ಶಾಸಕರು ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದು ಯಾಕೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಒಂದು ವಿಚಾರವಾಗಿ ಯಾಕೆ ಸಭೆಯಲ್ಲಿ ಯಾರೂ ಕೂಡ ಮಾತನಾಡಲಿಲ್ಲ? ಸದನದಲ್ಲಿ ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅಧಿವೇಶನದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ವಿಚಾರ ಚರ್ಚೆ ಆಯಿತು. ಆದರೆ ಯಾಕೆ ಸಿಎಲ್ಪಿ ಮೀಟಿಂಗ್ನಲ್ಲಿ ಆಗಲಿಲ್ಲ? ಯಾಕೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ರು? ಅಧಿವೇಶನದಲ್ಲಿ ಕಾಂಗ್ರೆಸ್ ನಾಯಕತ್ವದ ಒಂದು ಬದಲಾವಣೆಯ ಚರ್ಚೆ ಜೋರಾಗಿತ್ತು, ಅಲ್ಲಿ ಜೋರಾಗಿ ಮಾತನಾಡಿದ್ರು. ಆದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾವುದೇ ಚರ್ಚೆ ಆಗಿಲ್ಲ, ಯಾವ ನಾಯಕರು ಕೂಡ ಮಾತನಾಡಲಿಲ್ಲ. ಸಿದ್ದರಾಮಯ್ಯ ಬಣ, ಡಿಕೆ ಶಿವಕುಮಾರ್ ಆಪ್ತರು, ಇತರೆ ಯಾವುದೇ ಶಾಸಕರು ಕೂಡ ಮಾತಾಡಿಲ್ಲ. ಎಲ್ಲರೂ ಕೂಡ ಮೌನಕ್ಕೆ ಶರಣಾಗಿದ್ರು. ಸಭೆಯಲ್ಲಿ ಸಿಎಂ ಡಿಸಿಎಂ ಒಟ್ಟಾಗಿ ವಿಪಕ್ಷವನ್ನು ಎದುರಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ಮೌನವಾಗಿರುವುದಕ್ಕೆ ಈಗ ಇದೇ 3 ಪ್ರಮುಖ ಕಾರಣಗಳು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನು ಕಾರಣ? ಒಂದು, ಯತೀಂದ್ರಗೆ ಬುದ್ಧಿವಾದ ಹೇಳಿದ್ದು. ಯಾಕಂದ್ರೆ ಯತೀಂದ್ರ ಏನು ಹೇಳಿದ್ರಲ್ಲ ಆ ಒಂದು ವಿಚಾರಕ್ಕೆ. 2ನೇ ಕಾರಣ, ರಿಸ್ಕ್ ಬೇಡ ಅಂತ ಸೈಲೆಂಟ್ ಆಗಿದ್ದಾರೆ ಎನ್ನುವಂತಹ ಮಾತು. ಇನ್ನು 3ನೇ ಕಾರಣ, ಡಿಕೆಶಿಯಿಂದಲೂ ಕೂಡ ಆಪ್ತರಿಗೆ ಬಂದಂತಹ ಸೂಚನೆ, ಅದಕ್ಕಾಗಿ ಇವರು ಸೈಲೆಂಟ್ ಆಗಿದೆ. ಅದರಿಂದ ಜನವರಿವರೆಗೂ ಕೂಡ ಕಾದು ಮುಂದಿನ ಒಂದು ಬೆಳವಣಿಗೆಗಳನ್ನು ನೋಡುವಂತಹ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬಂದಂತೆ ಆಗಿದೆ. ಈಗ ನೋಡಿ, ಈಗ ಏನು ಇಷ್ಟು ದಿನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಸಿಎಂ ಬದಲಾವಣೆಯ ವಿಚಾರ, ಅದು ಕೂಡ ಸದನದಲ್ಲಿ ಕೂಡ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು. ಅದೇ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಜೋರಾಗಿ ಅಧಿವೇಶನದಲ್ಲಿ ಚರ್ಚೆ ಆಯಿತು. ಆದರೆ ಸಿಎಲ್ಪಿ ಸಭೆಯಲ್ಲಿ ಈ ಒಂದು ನಾಯಕತ್ವದ ಗೊಂದಲದ ಕುರಿತಾಗಿ ಯಾರೂ ಕೂಡ ಮಾತನಾಡಲಿಲ್ಲ. ಎಲ್ಲರೂ ಸೈಲೆಂಟ್ ಆಗಿದ್ರು. ಈ ರೀತಿಯಾಗಿ ಸೈಲೆಂಟ್ ಆಗಿದ್ರು ಯಾಕೆ ಅಂತಂದರೆ, ಇದಕ್ಕೂ ಮುಂಚೆ ಕೂಡ ಸ್ವಲ್ಪ ಸೈಲೆಂಟ್ ಆಗಿದ್ರು. ಸೈಲೆಂಟ್ ಆಗಿದ್ದಂತಹ ಸಂದರ್ಭದಲ್ಲಿ ಏನಾಯ್ತು ಅಂದರೆ, ಸಿದ್ದರಾಮಯ್ಯ ಅವರೇ 5 ವರ್ಷದ ಒಂದು ಸಿಎಂ ಅಂತ ಹೇಳಿಬಿಟ್ರು. ಯಾರು ಅಂತಂದರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೊಟ್ಟಂತಹ ಬೆನ್ನಲ್ಲೇ ಈಗ ಚರ್ಚೆ ಜೋರಾಗ್ತಾ ಹೋಯಿತು. ಆ ನಂತರ ಏನಾಯಿತು, ಬೇರೆ ಬೇರೆ ನಾಯಕರೆಲ್ಲ ಮಾತನಾಡಿದ್ರು. ಆಮೇಲೆ ಸದನದಲ್ಲೂ ಕೂಡ ಚರ್ಚೆ ಆಯಿತು. ಈಗ ಸಿಎಲ್ಪಿ ಒಂದು ಮೀಟಿಂಗ್ನಲ್ಲಿ ಯಾರು ಕೂಡ ಮಾತನಾಡಿಲ್ಲ. ಯಾಕೆ ಮಾತನಾಡಲಿಲ್ಲ ಅಂತಂದರೆ ಅದಕ್ಕೆ ಕೆಲವೊಂದು ಕಾರಣಗಳಿದೆ. ಆ ಕಾರಣಗಳು ಏನಿದೆ ಅಂದರೆ, ಯತೀಂದ್ರ ಅವರು ಏನು ಮಾತನಾಡಿದ್ರಲ್ಲ ಆ ಒಂದು ವಿಚಾರವಾಗಿ ಈಗ ಚಳಿಗಾಲದ ಒಂದು ಅಧಿವೇಶನ ನಡೀತಾ ಇದೆ. ಆ ಸಂದರ್ಭದಲ್ಲಿ ಚರ್ಚೆ ಬೇಡ, ಸೈಲೆಂಟ್ ಆಗಿರಬೇಕು ಅಂತ ಹೇಳಿದ್ದಾರೆ. ಸಿಎಲ್ಪಿ ಒಂದು ಮೀಟಿಂಗ್ನಲ್ಲಿ ಬೇರೆ ಬೇರೆ ನಾಯಕರಿಗೂ ಕೂಡ ಹೇಳಿದ್ದಾರೆ. ಇದೇ ವಿಚಾರವಾಗಿ ಏನಾಗ್ತಾ ಇದೆ ಅಂದರೆ, ಕಾಂಗ್ರೆಸ್ ಪಾಳೆಯದಲ್ಲಿ ಬದಲಾವಣೆಯ ಚರ್ಚೆ. ಯತೀಂದ್ರ ಸಿದ್ದರಾಮಯ್ಯ ಒಂದು ಮಾತು ಹೇಳಿದರು, ಅದಾದ ಮೇಲೆ ಇಕ್ಬಾಲ್ ಹುಸೇನ್ ಹೇಳಿದರು, ಬಸವರಾಜ ಶಿವಗಂಗಾ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಇವರೆಲ್ಲ ಹೇಳಿಕೆಗಳು ಏನಾಗಿತ್ತಂದರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿತ್ತು. ಆದರೆ ಈ ಒಂದು ಅಧಿವೇಶನದ ಸಮಯದಲ್ಲಿ ಈ ರೀತಿ ಹೇಳಿಕೆ ಕೊಡೋದು ಬೇಡ, ಯಾರು ಕೂಡ ಬಹಿರಂಗವಾದಂತಹ ಹೇಳಿಕೆಯನ್ನು ಕೊಡಬೇಡ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು. ಮತ್ತು ಡಿಕೆ ಶಿವಕುಮಾರ್ ಅವರು ಒಂದು ಆಪ್ತರ ಬಣದವರಿಗೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು. ಈಗ ಸದ್ಯಕ್ಕೆ ಸುಮ್ಮನೆ ಇರಿ, ಯಾರು ಮಾತನಾಡೋಕೆ ಹೋಗಬೇಡಿ, ಸೈಲೆಂಟ್ ಆಗಿರಿ ಅಂತ ಹೇಳಿದರು. ಇದೇ ವಿಚಾರವಾಗಿ ಈಗ ಎಲ್ಲ ನಾಯಕರು ಸುಮ್ಮನಿದ್ದಾರೆ. ಮತ್ತು ಜನವರಿವರೆಗೂ ಕೂಡ ಕಾದು ನೋಡುವಂತಹ ಒಂದು ರೀತಿಯಲ್ಲಿ ಇವರೆಲ್ಲರೂ ಸುಮ್ಮನಾಗಿರುವಂಥದ್ದು. ಜನವರಿಯಲ್ಲಿ ಏನೋ ಒಂದು ಆಗುತ್ತೆ. ಕೆಲವರು ಜನವರಿ 9ನೇ ತಾರೀಕು ತನಕ ನೋಡ್ರಿ, ಇಲ್ಲ ಜನವರಿ 15ನೇ ತಾರೀಕುವರೆಗೂ ಕೂಡ ನೋಡಿ ಅಂತ ಕೆಲವರು ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಜನವರಿಯಲ್ಲಿ ಏನೋ ಒಂದು ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಅಲ್ಲಿವರೆಗೂ ಕೂಡ ಯಾರೂ ಮಾತನಾಡಬಾರ್ದು. ಸದ್ಯಕ್ಕೆ ಈಗ ಅಧಿವೇಶನದಲ್ಲಿ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು, ಒಗ್ಗಟ್ಟಿನ ಒಂದು ಮಂತ್ರವನ್ನು ಜಪಿಸಬೇಕು. ಇಲ್ಲ ಅಂತಂದರೆ ವಿಪಕ್ಷದವರು ಇದೇ ಒಂದು ವಿಚಾರವನ್ನು ಹಿಡ್ಕೊಂಡು ಕೂರ್ತಾರೆ. ನಿಮ್ಮಲ್ಲಿ ಸಾಕಷ್ಟು ಗೊಂದಲ ಇದೆ, ನೀವು ಅದನ್ನು ಬಗೆಹರಿಸ್ಕೊಂಡು ಆಮೇಲೆ ಸದನಕ್ಕೆ ಬನ್ನಿ ಅಂತ ನಮಗೆ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೆ. ಬೇಡ, ಹೀಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರೋಣ ಅಂತ ಹೇಳ್ತಾರೆ. ಕಾರಣ ಒಂದು 2-3 ಏನಿದೆ ನೋಡಿ. 1ನೇ ಕಾರಣ ನಾವು ನೋಡ್ಬಿಡೋದು, ಯತೀಂದ್ರಗೆ ಬುದ್ಧಿವಾದ ಹೇಳಿದ್ದಾರೆ. ಯಾಕಂದರೆ ನಾಯಕತ್ವದ ಒಂದು ಬದಲಾವಣೆ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ರಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು. ಸಿದ್ದರಾಮಯ್ಯ ಅವರೇ ಒಂದು 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳಿಬಿಟ್ಟಿದ್ರು. ಇದಕ್ಕೆ ಡಿಕೆ ಶಿವಕುಮಾರ್ ಬಣದವರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದರೆ ಈ ಒಂದು ಬೆಳವಣಿಗೆ ತೀವ್ರ ಒಂದು ಸ್ವರೂಪವನ್ನು ಪಡೆದುಕೊಂಡ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರೇ ಸ್ವತಃ ಅವರ ಮಗನಿಗೆ ಹೇಳ್ತಾರೆ, ಈ ಒಂದು ವಿಚಾರದ ಬಗ್ಗೆ ನೀನು ಏನು ಹೇಳಿಕೆ ಕೊಡೋಕೆ ಹೋಗಬೇಡ, ಏನೋ ಮಾತನಾಡೋಕೆ ಹೋಗಬೇಡ ಅಂತ ಬುದ್ಧಿವಾದವನ್ನು ಹೇಳ್ತಾರೆ. ಇನ್ನು 2ನೇ ಕಾರಣ, ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ಅಂತ ನೋಡೋದಾದ್ರೆ ನೋಡಿ, ಇದೇ ಒಂದು ನಾಯಕತ್ವದ ಬದಲಾವಣೆ ವಿಚಾರವಾಗಿ ಯಾರು ಕೂಡ ಗೊಂದಲದಲ್ಲಿದೆ, ಇದ್ರ ಬಗ್ಗೆ ಮಾತನಾಡಬೇಡಿ. ಸಚಿವ ಸಂಪುಟದ ಒಂದು ಪುನರ್ರಚನೆ ವಿಚಾರ ಯಾವಾಗಲೂ ಕೂಡ ಅದು ಸ್ಪಷ್ಟವಾಗಿಲ್ಲ ಇನ್ನೂ ಕೂಡ. ಅದ್ರ ಬಗ್ಗೆ ಮಾತನಾಡೋಣ ಮುಂದಿನ ದಿನಗಳಲ್ಲಿ. ಇಂತಹ ಒಂದು ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ಸಮಸ್ಯೆಯ ಒಂದು ಮೈ ಮೇಲೆ ಎಳೆದುಕೊಳ್ಳೋದು ಬೇಡ, ಎಲ್ಲರೂ ಕೂಡ ಸೈಲೆಂಟ್ ಆಗಿರೋಣ ಅಂತ ಹೇಳಿ ಯಾಕೆ ಬೇಕಾಗಿತ್ತು ಅಂತ ಹೇಳಿ ಕೆಲವು ಶಾಸಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಶಾಸಕಾಂಗ ಪಕ್ಷದ ಒಂದು ಸಭೆಯಲ್ಲಿ 2 ಬಣದ ಶಾಸಕರು ಕೂಡ ಸೈಲೆಂಟ್ ಆಗಿದ್ದಾರೆ. ಮತ್ತು ಜನವರಿವರೆಗೂ ಕೂಡ ನಾವು ಕಾದು ನೋಡೋಣ ಅನ್ನುವಂಥ ಅಭಿಪ್ರಾಯಕ್ಕೆ ಬಂದ ಸುಮ್ಮನೆ ಇದ್ದಾರೆ. 3ನೇ ಕಾರಣ ನೋಡೋಣ, ಡಿಕೆ ಶಿವಕುಮಾರ್ ಅವರಿಂದಲೂ ಕೂಡ ಅವರೊಂದು ಆಪ್ತರಿಗೆ ಸೂಚನೆ ಕೊಟ್ಟಿದ್ದಾರೆ. ಏನಂದರೆ, ನೀವು ಸುಮ್ಮನೆ ಇರಿ. ಯತೀಂದ್ರ ಹೇಳಿಕೆ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಡಿಕೆ ಶಿವಕುಮಾರ್ ಆಪ್ತರು ಎಲ್ಲರೂ ಕೂಡ ಕೇರಳ ಕೆಂಡ ಆಗಿಬಿಟ್ಟಿದ್ರು, ಮಾತನಾಡ್ತಾ ಇದ್ರು. ಇದನ್ನು ಸಿಎಲ್ಪಿ ಸಭೆಯಲ್ಲಿ ಪ್ರಸ್ತಾಪ ಮಾಡಲು ಕೆಲವರು ಶಾಸಕರು ಮುಂದಾಗಿದ್ರು. ಆದರೆ ಇದಕ್ಕೆ ಡಿಕೆ ಶಿವಕುಮಾರ್ ಅವರೇ ಅವಕಾಶವನ್ನು ಮಾಡಿಕೊಡಲಿಲ್ಲ. ಯಾವುದೇ ವಿಚಾರವನ್ನು ಪ್ರಸ್ತಾಪ ಮಾಡದಂತೆ ಅಥವಾ ಪ್ರಸ್ತಾಪ ಮಾಡದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ.
ಕೊಟ್ಟಿದ್ದಾರೆ. ಅದರಿಂದಾನೇ ಎಲ್ಲರೂ ಕೂಡ ಸುಮ್ಮನಾಗಿದ್ದಾರೆ. ಹೈಕಮಾಂಡ್ ಎಲ್ಲರನ್ನೂ ಕೂಡ ಸೂಕ್ತವಾಗಿ ಗಮನಿಸ್ತಾ ಇದೆ. ಹೀಗಾಗಿ ಸದ್ಯ ಯಾವುದೇ ಹೇಳಿಕೆಗಳನ್ನು ನೀವು ನೀಡೋಕೆ ಹೋಗಬೇಡಿ. ನಾವು ಗದ್ದಲವನ್ನು ಮಾಡಿದರೆ ನಮಗೆ ಅದು ಹಿನ್ನಡೆ ಆಗುತ್ತೆ. ಹೀಗಾಗಿ ಎಲ್ಲರೂ ಕೂಡ ಸೈಲೆಂಟ್ ಆಗಿರಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಬಣದ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ 3 ಮುಖ್ಯ ಕಾರಣಗಳಿಂದಾಗಿ CLP ಮೀಟಿಂಗ್ನಲ್ಲಿ ಯಾವುದೇ ಒಂದು ನಾಯಕರು ಕೂಡ ಮಾತನಾಡಿಲ್ಲ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಅಧಿವೇಶನವನ್ನು ನಾವು ಯಶಸ್ವಿಯಾಗಿ ಮುಗಿಸಬೇಕು. ಆ ಕಾರಣದಿಂದಾನೇ ಸೈಲೆಂಟ್ ಆಗಿದ್ದೀವಿ. ಮುಂದಿನ ದಿನಗಳಲ್ಲಿ ಅಥವಾ ಜನವರಿಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡೋಣ. ಈಗ ಸದ್ಯಕ್ಕೆ ಸುಮ್ಮನೆ ಇರಿ ಅಂತ ಹೇಳಿ CM DCM ಎಲ್ಲರಿಗೂ ಕೂಡ ಹೇಳಿ ಸುಮ್ಮನೆ ಇರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.